ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಆಸೆ ಇವತ್ತಿನ ಸಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಸೂರ್ಯನಿಗೆ ಎಲ್ಲ ವಿಷಯ ಗೊತ್ತಾಗುತ್ತೆ. ಫೋಟೋ ಫ್ರೇಮನ್ನು ಹಾಕಲಿಕ್ಕೆ ಹೋಗುವಾಗ ಸೂರ್ಯ ರೋಹಿಣಿ ಮತ್ತು ಅವಳ ಗಂಡನ ಫೋಟೋವನ್ನು ನೋಡೇ ಬಿಡ್ತಾನೆ. ಸೂರ್ಯನಿಗೆ ರೋಹಿಣಿ ಕೃಷ್ಣ ಬಗ್ಗೆ ಇರುವಂತಹ ಪ್ರೀತಿಯನ್ನು ನೋಡಿ ಸೂರ್ಯನಿಗೆ ಕೂಡ ಆಶ್ಚರ್ಯ ಆಗುತ್ತೆ. ಅಂದರೆ ಅದಕ್ಕಿಂತ ಮುಂಚೆ ಕೃಷ್ಣ ತಾಯಿ ಥರನೇ ರೋಹಿಣಿ ನಡ್ಕೊಳ್ತಾ ಇದ್ಲು. ಅದನ್ನೆಲ್ಲ ಸೂರ್ಯ ಒಂದು ಕ್ಷಣ ನೆನಪಿಸ್ತಾನೆ. ಮತ್ತು ಅವರ ಹತ್ರ ಕೇಳ್ತಾನೆ, ರೋಹಿಣಿಯ ಅತ್ತಿಗೆ ಮತ್ತು ಭಾವನ ಹತ್ರ ಕೇಳ್ತಾನೆ, ಇವಳೆಯನ್ನ ನಿಮ್ಮ ಕಲ್ಯಾಣಿ? ಹೌದು ಸೂರ್ಯ, ಯಾಕೆ ಗುರ್ತಿದೆಯಾ ಅಂತ ಕೇಳ್ತಾರೆ ಅವರು. ಇಲ್ಲ ಸರ್, ಕೇಳಿದೆ ಅಷ್ಟೇ ಅಂತ ಹೇಳ್ತಾನೆ. ಆನಂತರ ಸೂರ್ಯನಿಗೆ ಈ ವಿಷಯ ಕೇಳಿ ಏನೋ ತಡ್ಕೊಳ್ಳೋಕ್ಕೇ ಆಗೋದಿಲ್ಲ. ಹೊರಗಡೆ ಪೂಜಾ ನಿಂತಿರ್ತಾಳೆ. ಪೂಜನ ಹತ್ರ ಬಂದು ಕೇಳ್ತಾನೆ, ಏನಮ್ಮ ಪೂಜಮ್ಮ, ಸತ್ಯ ಗೊತ್ತಿದ್ರು ಒಂದು ಮನೆಗೆ ದ್ರೋಹ ಮಾಡಿಬಿಟ್ಟಿಯಲ್ಲ. ಈ ಥರ ನಿನ್ನ ಗಂಡ ಮಾಡಿದರೆ, ನಿನ್ನ ಗಂಡನಿಗೆ ಮೊದಲೇ ಮದುವೆ ಆಗಿ ಮಗು ಇದ್ದು ಈ ಥರ ನಿನಗೆ ಮೋಸ ಮಾಡಿ ನೀನು ಏನು ಮಾಡ್ತಾ ಇದ್ದೆ ಅಂತೇಳಿ. ಅದಕ್ಕೆ ಪೂಜೆ ಹೇಳ್ತಾಳೆ, ಹಾಗೆಲ್ಲ ಅನ್ಬೇಡಿ ಸೂರ್ಯರವರೇ, ಇದನ್ನು ಕೇಳೋಕೇ ನಿನಗೆ ಇಷ್ಟು ಕಷ್ಟ ಆಗ್ತಾಯಿದೆ. ಆದರೆ ನಿನ್ನ ಫ್ರೆಂಡ್ ಅಂತ ಹೇಳ್ಕೊಂಡು ಬಂದು ನಮ್ಮ ಮನೆಗೆ ಹೆಗ್ಗಣ ನೂರಿದಾಗೆ ನೂರಿಬಿಟ್ಲಲ್ಲ ಆ ರೋಹಿಣಿ, ಅವಳು ಈ ಥರ ಮಾಡಿದ್ದು ಸರಿನಮ್ಮ? ನಾನು ತುಂಬ ಸಲ ಹೇಳಿದೆ ಸೂರ್ಯ ಅವಳ ಹತ್ರ ಸತ್ಯ ಹೇಳು ಅಂತ ಹೇಳಿ, ಅವಳು ಕೇಳಲೇ ಇಲ್ಲ. ಆದರೆ ನಿನಗೆ ಸತ್ಯ ಗೊತ್ತಿತ್ತಲ್ಲ, ನೀನು ನನ್ನ ಹತ್ರ ಹೇಳ್ಬೋದಿತ್ತಲ್ಲ ಅಂತ ಹೇಳಿ ಸೂರ್ಯ ಪೂಜನಿಗೆ ಬೈತಾನೆ. ಪೂಜಾ ಕೂಡ ಅಳ್ತಾ ಇರ್ತಾಳೆ. ಆನಂತರ ಸೂರ್ಯ ಇದನ್ನೆಲ್ಲ ಕೇಳಿ ಅವನಿಗೆ ತುಂಬ ಶಾಕ್ ಆಗುತ್ತೆ. ಸೂರ್ಯ ಕಾರನ್ನು ಓಡಿಸ್ಕೊಂಡು ಬರ್ತಾ ಇರ್ತಾನೆ. ಜೋರು ಮಳೆ ಕೂಡ ಬರ್ತಾ ಇರುತ್ತೆ. ಆವಾಗ ಕಾಗೆ-ಸುಬ್ಬನ ಕಡೆಯವರು ಸೂರ್ಯನಿಗೆ ಅಟ್ಯಾಕ್ ಮಾಡ್ತಾರೆ. ಸೂರ್ಯನಿಗೆ ಅಟ್ಯಾಕ್ ಮಾಡಿದ ನಂತರ ಸೂರ್ಯನಿಗೆ ಗಾಯಗಳಾಗುತ್ತೆ. ತಲೆಗೇನೆ ಅವರು ಏಟನ್ನು ಕೊಡ್ತಾರೆ. ಇತ್ತ ಕಡೆ ಜೋರು ಮಳೆ ಬರುವಾಗ ಮೀನನಿಗೂ ಕೂಡ ಹೆದರಿಕೆ ಆಗುತ್ತೆ. ಮಾವ ತುಂಬ ಹೆದರಿಕೆ ಆಗ್ತಾಯಿದೆ, ಇವರು ಬೇರೆ ಮನೆಗೆ ಬರ್ತಾ ಇಲ್ಲ. ರಾತ್ರಿ ಹೊತ್ತು ಗುಡುಗು ಸಿಡಿಲು ಎಲ್ಲವೂ ಬಂದುಬಿಡುತ್ತೆ. ಆವಾಗ ಶಾಂತಿ ಹೇಳ್ತಾಳೆ, ಹೊರಗಡೆ ಮಳೆ ಬರ್ತಾ ಇದೆ, ಬಿಸಿ ಬೋಂಡ ಮಾಡೋಕ್ಕೆ ಆಗೋದಿಲ್ಲ, ಇವಳಿಗೆ ದೇವರ ಮುಂದೆ ಕಲ್ಲಾಗಿ ಕೂತ್ಕೊಂಡ್ಬಿಟ್ಲು ಅಂತ ಹೇಳ್ತಾಳೆ ಶಾಂತಿ. ಅದಕ್ಕೆ ರಂಗನಾಥ್ ಅವರು ಶಾಂತಿಗೆ ಸರಿಯಾಗಿ ಬೈತಾರೆ. ಶಾಂತಿ ಮತ್ತು ಮನೋಜ್ ಇಬ್ಬರಿಗೂ ಕೂಡ ಬೈತಾರೆ. ಅದಕ್ಕೆ ಮನೋಜ್ ಹೇಳ್ತಾನೆ, ಅಪ್ಪ, ಆ ಸೂರ್ಯ ಯಾವತ್ತು ಬರೋದು? ಚಂದ್ರ ಬಂದಮೇಲೆ ತಾನೇ ಬರ್ತಾನೆ, ಅದಕ್ಕೆ ಯಾಕೆ ಇಷ್ಟೊಂದು ನೀನು ಬೈತಾ ಇದೆಯಾ ನಮಗೆ ಅಂತ ಹೇಳ್ತಾನೆ ಮನೋಜ. ಆನಂತರ ಈ ಮೀನಾ ಹೋಗಿ ದೇವರ ಹತ್ರ ಪೂಜೆ ಮಾಡ್ತಾ ಇರ್ತಾಳೆ. ಆನಂತರ ಅವಳು ತಾಯಿಗೆ ಕಾಲ್ ಮಾಡ್ತಾಳೆ, ಅಮ್ಮ ನೀನು ದೇವಸ್ಥಾನದಲ್ಲಿದ್ದರೆ ನನ್ನ ಮನೆಯವರ ಲೆಕ್ಕದಲ್ಲಿ ಪೂಜೆ ಮಾಡು ಅಂತ ಹೇಳಿ. ಹೀಗೆ ಪೂಜೆ ಮಾಡುವಾಗ ಮೀನಾ ಕೂಡ ದುರ್ಗೆಯನ್ನು ಪೂಜೆ ಮಾಡ್ತಾ ಇರ್ತಾಳೆ. ಪೂಜೆ ಮಾಡುವಾಗ ದೇವರ ಫೋಟೋ ಕೆಳಗಡೆ ಬೀಳುತ್ತೆ. ಆಗ ಮೀನಾ ರಂಗನಾಥ್ ಅವರ ಹತ್ರ ಹೇಳ್ತಾಳೆ, ಮಾವ ದೇವರ ಫೋಟೋ ಒಡೆದೋಯ್ತು ಅಂತ ಹೇಳಿ. ಆಗ ಶಾಂತಿ ಏನು ಮಾತಾಡೋದಿಲ್ಲ. ಅಷ್ಟು ಸ್ವಲ್ಪ ಹೊತ್ತಾದ ನಂತರ ಪೊಲೀಸ್ನವರು ಮನೆಗೆ ಬರ್ತಾರೆ. ಪೊಲೀಸ್ನವರು ಮನೆಗೆ ಬಂದ ನಂತರ ಅವರು ಹೇಳ್ತಾರೆ, ಈ ಥರ ಮಾಗಡಿ ರೋಡ್ ಹತ್ರ ಒಂದು ಆಕ್ಸಿಡೆಂಟ್ ಆಗಿದೆ, ಅವರ DL ಮುಖಾಂತರ ಅವರ ಹೆಸರನ್ನು ಕಂಡುಹಿಡಿದು ನಿಮ್ಮ ಮನೆ ಅಡ್ರೆಸ್ ಇತ್ತು, ಅದಕ್ಕೆ ಇಲ್ಲಿಗೆ ಬಂದೆ ಅಂತೇಳಿ. ಆಗ ಅವರ ಹೆಸರು ಏನಂತ ಎಲ್ಲರೂ ಕೇಳ್ತಾರೆ. ಸೂರ್ಯ ಅಂತ ಹೇಳ್ತಾರೆ. ಸೂರ್ಯನ ಹೆಣ ಬರುತ್ತೆ, ಅಂದರೆ ಆ್ಯಂಬುಲೆನ್ಸಲ್ಲಿ ಹೆಣ ಕೂಡ ಬರುತ್ತೆ. ಆದರೆ ಇದು ಕನಸೋ ನನಸೋ ಗೊತ್ತಿಲ್ಲ, ಇನ್ನು ಕಾದು ನೋಡಬೇಕಷ್ಟೇ. ಆಗ ಮೀನನಿಗೆ ಶಾಕ್ ಆಗುತ್ತೆ. ಮೀನ ಜೋರಾಗಿ ಅಳ್ತಾಳೆ. ರಂಗನಾಥ್ ಅವರು ಕೂಡ ನನ್ನ ಎದ್ದೇನೆ ಬರೆದುಕೊಂಡು ನಾನು ಇವತ್ತೇ ಸತ್ತೋಗ್ತೇನೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಶಾಂತಿ ಬರ್ತಾಳೆ. ಶಾಂತಿ ಬಂದರೆ ನೀವೇನು ಟೆನ್ಷನ್ ಮಾಡ್ಕೊಳ್ಬೇಡ್ರಿ ಅಂತ ಹೇಳ್ತಾರೆ. ಮನೋಜ ಕೂಡ ಅಳ್ತಾ ಇರ್ತಾನೆ. ಶಾಂತಿಗೂ ಕೂಡ ಮನಸ್ಸು ಕರಗಿ ಅವಳು ಕೂಡ ಅಳ್ತಾ ಇರ್ತಾಳೆ. ವೀಕ್ಷಕರೇ, ಈ ಸಂಚಿಕೆ ಇಲ್ಲಿವರೆಗೆ ಆಗಿದೆ. ಆದರೆ ಸೂರ್ಯ ಸತ್ತಿರಬಾರ್ದು ಅನ್ನೋದು ನಮ್ಮೆಲ್ಲರ ಅನಿಸಿಕೆ. ಆದರೆ ಇದು ಕನಸು ನನಸು ಗೊತ್ತಿಲ್ಲ, ಮುಂದೆ ಕಾದು ನೋಡಬೇಕು. ಈ ಸಂಚಿಕೆ ಇನ್ನು ಏನಾಗುತ್ತೆ? ರೋಹಿಣಿಯ ಕುತಂತ್ರವನ್ನು ಸೂರ್ಯ ಬಯಲಿಗೆ ಎಳಿತಾನೆ. ಮನೆಯವರ ಮುಂದೆ ಅವಳನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತಾನೆ. ಇದರಲ್ಲಿ ಇನ್ನು ರೋಹಿಣಿಯ ಕುತಂತ್ರ ಗೆಲ್ಲುತ್ತಾ ಸೂರ್ಯನ ಸತ್ಯ ಗೆಲ್ಲುತ್ತಾ ಮುಂದೆ ಕಾದು ನೋಡಬೇಕು ಅಷ್ಟೇ. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಆದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.